ಆತ್ಮೀಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಮತ್ತು ಈ ವೃತ್ತಿ ಬಾಂಧವರೇ, ಇವತ್ತಿನ ತರಗತಿಯನ್ನು PhD ಎಂಟ್ರೆನ್ಸ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥದ್ದು. ಅದರಲ್ಲಿ ಈಗ ತಾನೇ ಹಿಂದಿನ ತರಗತಿಯಲ್ಲಿ 16 ಪ್ರಶ್ನೆಗಳನ್ನು ಬಿಡಿಸಿರ್ತಕ್ಕಂಥದ್ದು. ಇವತ್ತು ಮುಂದುವರೆದ ಭಾಗ 17ನೇ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ 17ನೇ ಪ್ರಶ್ನೆ, ಚಲಿಸುವ ಸರಾಸರಿಯನ್ನು ಯಾವುದರಲ್ಲಿ ಉಪಯೋಗಿಸಲಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು, ಅಥವಾ ಮೂವಿಂಗ್ ಎವರೇಜ್ ಈಸ್ ಯೂಸ್ಡ್ ಇನ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ, ಬೋತ್ ಕನ್ನಡ ಆರ್ ಇಂಗ್ಲೀಷ್. ಅದರಲ್ಲಿ ಏನು ನೋಡಿ, ಪ್ರಸರಣೆ, B ಸಹ ಸಂಬಂಧ, C ಕಲ್ಪನಾ ಆಧಾರಿತ ಪ್ರೇರಣೆ, D ಕಾಲ ಶ್ರೇಣಿ ವಿಶ್ಲೇಷಣೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಕಾಲ ಶ್ರೇಣಿ ವಿಶ್ಲೇಷಣೆ ಆಗಿರ್ತಕ್ಕಂಥದ್ದು. ಇಲ್ಲಿ ಚಲಿಸುವ ಸರಾಸರಿ ಅಂತಂತಂದರೆ ನಾವು ಕಾಲ ಶ್ರೇಣಿಗಳಲ್ಲಿ ಅಂತಂತಂದರೆ ನೋಡಿ, ಉದಾಹರಣೆಗೆ ಎಕ್ಸಾಂಪಲ್ ನಾವು ಯಾವುದಾದ್ರೂ ಒಂದು ಎಕ್ಸಾಂಪಲ್ ನೋಡಿ. ಭಾರತದ ಜನಸಂಖ್ಯೆ 1950ರಲ್ಲಿರ್ತಕ್ಕಂಥದ್ದು 36 ಕೋಟಿ ಆದರೆ, ಅದೇ 2011ರಲ್ಲಿ 121 ಕೋಟಿ ಮತ್ತು 2000 ಈ ಒಂದು ಪ್ರಸ್ತುತ 26ರಲ್ಲಿ ಹೋದಾಗ ಸರಿಸುಮಾರು 140 ಕೋಟಿಗಿಂತ ಹೆಚ್ಚು ಆಗಬಹುದು ಅಂತಕ್ಕಂಥ ಒಂದು ಊಹೆ. ಇದನ್ನು ನಾವು ಕಾಲ ಶ್ರೇಣಿ ವಿಶ್ಲೇಷಣೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಈ ಕೆಳಗಿನ ಸರಾಸರಿಯನ್ನು ಋಣಾತ್ಮಕ ಚದುರಿದ ಹಂಚಿಕೆಯ ಪ್ರಮಾಣಕ್ಕೆ ತಕ್ಕಂತೆ ಕೆಳಗಿನಿಂದ ಮೇಲ ಎಂಬ ಕ್ರಮದಂತೆ ಅಣಿಗೊಳಿಸಿರಿ ಅಂತ, ಕೆಳಗಿನಿಂದ ಮೇಲಕ್ಕೆ ಅಂತಕ್ಕಂಥದ್ದು ಅಣಿಗೊಳಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಅರ್ಥಮೆಟಿಕ್ ಮೀನ್ ಅಂತಂದರೆ, ಫಸ್ಟ್ ಅರ್ಥಮೆಟಿಕ್ ಮೀನ್ ಅಂತಂದರೆ ಇಲ್ಲಿ ಅಂಕ ಗಣಿತ ಅಂತ ಕರಿತೀವಿ ನಾವು, ಅಥವಾ ಅಂಕ ಗಣಿತ, ಹೌದಾ. ಮೀಡಿಯಮ್ ಅಂತಂತಂದರೆ ಮಧ್ಯಾಂಕ, ಹೌದಾ, ಮಧ್ಯಾಂಕ. ಮೋಡ್ ಅಂತಂತಂದರೆ ಬಹುಲಕ. ಇಲ್ಲಿ ಅರ್ಥಮೆಟಿಕ್ ಮೀನ್ ಅಂದರೆ ಅಂಕಗಣಿತ. ಇಲ್ಲಿ ನೋಡಿ, ಅಂಕಗಣಿತದಲ್ಲಿ ನಾವು ಸರಾಸರಿಯನ್ನು ಕಂಡುಹಿಡಿತೇವೆ. ಈಗ ಸರಾಸರಿ ಅಂತ ಹಾಗಿದ್ರೆ ಈ ಟೋಟಲ್ ನೋಡಿ, ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಅಂಕಗಣಿತ ಅಂತಂತಂದರೆ, = 2 + 4 + 3 + ಹೌದಾ. ಇಲ್ಲಿ ನೋಡಿ 1 2 3 / 3 ಇದೆ. ಇವು 2 + 4 6, 6 + 3 ಕೂಡಿಸಿದ್ರೆ 9 ಆಗುತ್ತೆ, ಹೌದಾ. ಈ ಭಾಗಿಸು 3, 3 ಒಂದಲೇ 3 3 9 ಹೋಗುತ್ತೆ ಅಂತಂದರೆ ಇದು ಅಂಕಗಣಿತ ಸರಾಸರಿ ಅಂತ ಕರಿತೇವೆ. ಈ ಮಧ್ಯಾಂಕಕ್ಕೆ ಎಕ್ಸಾಂಪಲ್ ನೋಡಿ, 1 2 3 1 2 3 2 ಅಂತಂದರೆ ಇದರಲ್ಲಿ ಮಧ್ಯದ ಮೌಲ್ಯ ಅಂತಂದರೆ ಒಟ್ಟು ಈಗ ನಾವು ಹಿಂಗೆ ಗುಣಿಸಿದಾಗ ಮಧ್ಯದ ಮೌಲ್ಯ ಆಗ್ತದೆ. ಇದನ್ನು ಈ ಡಿವೈಡೆಡ್ ನೋಡಿದಾಗ ಇದನ್ನು ಕೂಡ ಅಂತ ಕರಿತೇವೆ ಮಧ್ಯಾಂಕ ಅಂತ ಕರಿತೇವೆ ನಾವು. ಅಥವಾ ಇಲ್ಲಿ ಎಷ್ಟಾಗ್ತದೆ, 4 3 7 ಆಗುತ್ತೆ, ಇಲ್ಲಿ 6 ಆಗುತ್ತೆ, ಹೌದಾ. ಇಲ್ಲಿ ಒಂದು ಪಾಯಿಂಟ್ದಲ್ಲಿ ಬರ್ತದೆ ಮಧ್ಯಾಂಕ ಅಂತ ಕರಿತೇವೆ. ಈ ಬಹುಲಕ ಅಂತಂತಂದರೆ ಇಲ್ಲಿ ಜಾಸ್ತಿ ಪುನರಾವರ್ತನೆ ಆಗಿರ್ತಕ್ಕಂಥದ್ದು 3 1 3 2 3 ಅಂತಂದರೆ ಈ 3 ಅಂತಕ್ಕಂಥದ್ದು ನೋಡಿ, ಇದು ಪುನರಾವರ್ತನೆ ಆಗಿರ್ತಕ್ಕಂಥ ಟೋಟಲ್ 3 ಸಲ ಬಂದಿದೆ. ಆ ಕಾರಣಕ್ಕಾಗಿ ಇದನ್ನು ಬಹುಲಕ ಅಂತ ನಾವು ಕರಿತೇವೆ. ಇದು ಏನು ಕೇಳಿದ್ದಾರೆ ಅಂತಂದರೆ ಪ್ರಶ್ನೆ ಋಣಾತ್ಮಕ ಕೆಳಗಿನಿಂದ ಅಂತ ಕೇಳಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗಿದೆ ಅಂತಂತಂದರೆ 3ನೇದು ಬಹುಲಕ, ಹೌದಾ. ಇಲ್ಲಿ ನೋಡಿ, ಕೆಳಗಿನಿಂದ ಅಂತಂದರೆ ಬಹುಲಕ, ಮೀಡಿಯನ್ ಮತ್ತು ಮಧ್ಯಾಂಕ. ಇದು ಈ ಆನ್ಸರ್ ಆಗ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಸಿ. 19ನೇ ಪ್ರಶ್ನೆ ನೋಡಿ, ರಿಗ್ರೆಷನ್ ಮಾದರಿಯಲ್ಲಿ ಇಂಡಿವಿಜುವಲ್ ಕೋಎಫಿಷಿಯಂಟ್
ಮಹತ್ವವನ್ನು ಪರೀಕ್ಷಿಸಲು ನಾವು ಯಾವುದನ್ನು ಬಳಸುತ್ತೇವೆಂದು ಕರೆದಿರ್ತಕ್ಕಂಥದ್ದು. ಇಲ್ಲಿ ಎದು ಜಡ್ ಪರೀಕ್ಷೆ, ಬಿದು ಟಿ ಪರೀಕ್ಷೆ, ಸಿದು ಎಫ್ ಪರೀಕ್ಷೆ, ಡಿದು ಚಿ ಸ್ಕ್ವಯರ್ ಪರೀಕ್ಷೆ. ಇಲ್ಲಿ ಏನು ಹೇಳ್ತದೆ ಅಂತ, ಜಡ್ ಅಂದರೆ ದೊಡ್ಡ ಮಾದರಿಯ ಸಂದರ್ಭಗಳಲ್ಲಿ ಬಳಸ್ತೇವೆ. ಇದು ಜಡ್ ಎಲ್ಲಿ ಬಳಸ್ತೇವೆ ಅಂದರೆ ದೊಡ್ಡ ಮಾದರಿ ಸಂದರ್ಭದಲ್ಲಿ ಈ ಪರೀಕ್ಷೆ ಬಳಸ್ತೇವೆ ಸಂದರ್ಭದಲ್ಲಿ. ಟಿ ಟೆಸ್ಟ್ ಅಂತಂದರೆ ಒಂದು ನಿರ್ದಿಷ್ಟ ಮಹತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಟಿ ಟೆಸ್ಟಲ್ಲಿ ಒಂದು ನಿರ್ದಿಷ್ಟ ಮಹತ್ವಕ್ಕೆ ಸಂಬಂಧಪಟ್ಟದಲ್ಲಿ ಬಳಸ್ತಕ್ಕಂಥದ್ದು ಮಹತ್ವದು ಅಥವಾ ಅಂತ. ಆಮೇಲೆ ಎಫ್ ಪರೀಕ್ಷೆ ಅಂದರೆ ಸಂಪೂರ್ಣ ಪರೀಕ್ಷಿಸಲು ಬಳಸಲಾಗುತ್ತದೆ. ಇದು ಎಫ್ ಅಂತಂದರೆ ಸಂಪೂರ್ಣ ಪರೀಕ್ಷಿಸಲು ಏನಾಗ್ತದೆ ಅಂತಾರೆ ಬಳಸಲಾಗುತ್ತದೆ ಅಂತ ಆದರೆ ಚಿ ಸ್ಕ್ವಯರ್ ಪರೀಕ್ಷೆ ಅಂದರೆ ಇದು ವರ್ಗೀಕೃತವಾಗಿರ್ತಕ್ಕಂಥದ್ದು. ವರ್ಗೀಕೃತ ಆಗಿರ್ತಕ್ಕಂಥದ್ದು. ಆದರೆ ಈ ಒಂದು ರಿಗ್ರೆಷನ್ ಮಾದರಿಯಲ್ಲಿ ಇಂಡಿವಿಜುವಲ್ ಕೋಎಫಿಷಿಯಂಟ್ಸ್ನ ಮಹತ್ವ ಅಂತಂತಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಟಿ ಟೆಸ್ಟ್ ಆಗಿರ್ತಕ್ಕಂಥದ್ದು ಇದರ ಸರಿ ಉತ್ತರವಾಗಿದೆ. ನೆಕ್ಸ್ಟು ಸೈಮಲ್ಟೇನಿಯಸ್ ಸಮೀಕರಣದ ಮಾದರಿಯಲ್ಲಿ ಗುರುತಿಸುವಿಕೆಯ ಅಗತ್ಯವಾದ ಷರತ್ತು ಎಂದರೆ. ಈ ಒಂದು ಸೈಮಲ್ಟೇನಿಯಸ್ ಅಂತಕ್ಕಂಥ ಒಂದು ಸಮೀಕರಣ ಇದೆ. ಇದನ್ನು ಗುರುತಿಸುವುದಕ್ಕೆ ಅಗತ್ಯವಾದ ಷರತ್ತು ಎಂದರೆ ಏನು ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಆರ್ಡರ್ ಕಂಡೀಷನ್, ಬಿ ರ್ಯಾಂಕ್ ಕಂಡೀಷನ್, ಸಿ ನಮೂನೆ ಕಂಡೀಷನ್, ಡಿ ಗಾತ್ರ ಕಂಡೀಷನ್. ಈ ಒಂದು ಸೈಮಲ್ಟೇನಿಯಸ್ ಸಮೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರಿಯಾದ ಉತ್ತರ ಆರ್ಡರ್ ಕಂಡೀಷನ್. ಈ ಆರ್ಡರ್ ಕಂಡೀಷನ್ ಅಂತಂತಂದರೆ ಏನು ಹೇಳ್ತದೆ ಅಂತಂದರೆ ಇದು ಒಂದು ಗುರುತಿಸುವಿಕೆ ಏನ್ರಿ, ಈ ಒಂದು ಗುರುತಿಸುವಿಕೆ ಅಂತ ಸೂಚಿಸ್ತದೆ. ಇದರ ಅರ್ಥ ಗುರುತಿಸುವಿಕೆ. ನೆಕ್ಸ್ಟ್ ಕ್ವಶನ್ 21. ಶೂನ್ಯ ಆಧಾರ ಆಯವ್ಯಯವನ್ನು ಪ್ರತಿಪಾದಿಸಿದ್ದವರು ಅಂತ ಕೇಳಿರ್ತಕ್ಕಂಥದ್ದು. ಇದು ಶೂನ್ಯ ಆಧಾರ ಆಯವ್ಯಯವನ್ನು 1970ರಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಇದು ಯಾರು ಅಂತ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಎ ಫಿಲಿಪ್ಸ್ ಇ ಟೈಲರ್, ಬಿ ಸಿ ವಿ ಬ್ರೌನ್, ಸಿ ಜೆಮಿನ್ ಕಾಟ್, ಡಿ ಜೇಮ್ಸ್ ಕಾರೆಕ್ಟ್ ಅಂತಕ್ಕಂಥ ಈ 4 ಅರ್ಥಶಾಸ್ತ್ರದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಫಿಲಿಪ್ ಇ ಟೈಲರ್ ಅವರು ಶೂನ್ಯ ಆಧಾರಿತ ಆಯವ್ಯಯವನ್ನು ಪ್ರತಿಪಾದಿಸಿದವರು. ಇದು 1970ರಲ್ಲಿ ಅಂತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ದ ಪಬ್ಲಿಕ್ ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಡೆಬಿಟ್ಸ್ ಪುಸ್ತಕ ಬರೆದವರು ಯಾರತ್ತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಬುಕಾನನ್, ಬಿ ಡಾಲ್ಟನ್, ಸಿ ಮೆಸ್ಗ್ರೇವ್, ಡಿ ಬಿ ಪಿ ತ್ಯಾಗಿ. ಇಲ್ಲಿ ಈ ಪಬ್ಲಿಕ್ ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಡೆಬಿಟ್ಸ್ ಪುಸ್ತಕ ಡಾಲ್ಟನ್ ಅವರು 1922ರಲ್ಲಿ ಏನು ಮಾಡ್ತಾರೆ, ಇದನ್ನು ಬರೆದಿರ್ತಾರೆ. ಆ ಕಾರಣಕ್ಕಾಗಿ ಬಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟು, ತೆರಿಗೆಯ ರಚನೆಯು ಪ್ರಗತಿಪರವಾಗಿರುತ್ತದೆ ಒಂದು ವೇಳೆ ಅಂತ ಇಲ್ಲಿ ನೋಡಿ. ಎ ತೆರಿಗೆಯ ಒಳಪಡುವ ಆದಾಯ ಮಟ್ಟ ಹೆಚ್ಚಾದಂತೆ ಸರಾಸರಿ ತೆರಿಗೆ ದರ ಕಡಿಮೆಯಾಗುತ್ತದೆ. ಎ ಬಿ ತೆರಿಗೆಗೆ ಒಳಪಡುವ ಆದಾಯ ಮಟ್ಟ ಹೆಚ್ಚಾದಂತೆ ಸರಾಸರಿ ತೆರಿಗೆ ದರ ಹೆಚ್ಚಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಸಿ ತೆರಿಗೆಗೆ ಒಳಪಡುವ ಆದಾಯ ಮಟ್ಟ ಹೆಚ್ಚಾದಂತೆ ಸರಾಸರಿ ತೆರಿಗೆ ದರ ಸ್ಥಿರವಾಗಿರುತ್ತದೆ. ಡಿ ಮೇಲಿನ ಯಾವುದೂ ಅಲ್ಲ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ 4ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನು ಹಾಗಿದ್ರೆ ಈ ಬಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ತೆರಿಗೆ ಒಳಪಡುವ ಆದಾಯ ಮಟ್ಟ ಹೆಚ್ಚಾದಂತೆ ಸರಾಸರಿ ತೆರಿಗೆ ದರ
ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವುದು ರಾಜ್ಯ ಸರ್ಕಾರದ ಅಭಿವೃದ್ಧಿ ವೆಚ್ಚ ಆಗಿಲ್ಲ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಎ ಔಷಧ ಮತ್ತು ಆರೋಗ್ಯ, ಬಿ ಶಿಕ್ಷಣ, ಸಿ ಕೃಷಿ ಅಭಿವೃದ್ಧಿ, ಡಿ ಸಾಲ ಮತ್ತು ಮರುಪಾವತಿ. ಇಲ್ಲಿ ಅಭಿವೃದ್ಧಿ ವೆಚ್ಚ ಆಗಿಲ್ಲ ಅಂತಕ್ಕಂಥದ್ದು ಇದು ಮೈನಸ್ ಕ್ವಶನ್, ಮೈನಸ್ ಪಾಯಿಂಟ್ ಕೇಳಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಡಿ ಸಾಲ ಮತ್ತು ಮರುಪಾವತಿ ರಾಜ್ಯ ಸರ್ಕಾರದ ಅಭಿವೃದ್ಧಿ ವೆಚ್ಚ ಆಗಿರುವುದಿಲ್ಲ. ಆದರೆ ಇವು ಮೂರು ಅಭಿವೃದ್ಧಿ ವೆಚ್ಚ ಆಗಿರ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ನಿರ್ದಿಷ್ಟ ಉದ್ದೇಶಗಳ ಪ್ರಕಾರ ಸರ್ಕಾರದ ವೆಚ್ಚದ ವರ್ಗೀಕರಣವು ಇಲ್ಲಿ ಎ ಆರ್ಥಿಕ ಮುಂಗಡಪತ್ರ, ಬಿ ಪ್ರಾಥಮಿಕ ಮುಂಗಡಪತ್ರ, ಡಿ ಕ್ರಿಯಾತ್ಮಕ ಮುಂಗಡಪತ್ರ, ಡಿ ಆದಾಯ ಮುಂಗಡಪತ್ರ. ಇದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕ್ರಿಯಾತ್ಮಕ ಮುಂಗಡಪತ್ರ ವರ್ಗೀಕರಣವು ನಿರ್ದಿಷ್ಟ ಉದ್ದೇಶದ ಪ್ರಕಾರ ಸರ್ಕಾರದ ವೆಚ್ಚ ವರ್ಗೀಕರಣವು ಆ ಒಂದು ಕ್ರಿಯಾತ್ಮಕ ಮುಂಗಡಪತ್ರ ಆಗಿರ್ತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ಹೋಗಿದರೆ ಇಲ್ಲಿ WTO ದ ದೋಹಾ ಅಭಿವೃದ್ಧಿ ಎಂಬುದಕ್ಕೆ ಚಾಲನೆ ದೊರೆತ ವರ್ಷ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಈ ಒಂದು ನೋಡಿ, ಇದಕ್ಕೆ ಯಾವಾಗ ಚಾಲನೆ ಸಿಕ್ಕಿತ್ತು ಅಂತ ಕೇಳಿರ್ತಕ್ಕಂಥ ಕ್ವಶನು. ಎದು 2001, ಬಿ 2002, ಸಿ 2008, ಡಿ 2013. ಆದರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 2001 ಸರಿಯಾಗಿರ್ತಕ್ಕಂಥ ಚಾಲನೆ ದೊರೆತ ವರ್ಷವಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಇಲ್ಲಿ ನೋಡಿ, ಈ ಕೆಳಗಿನವುಗಳನ್ನು ಕ್ರಮಾನುಗತವಾಗಿ ವ್ಯವಸ್ಥೆಗೊಳಿಸಿ ಅಂತ ಕೇಳಿರ್ತಕ್ಕಂಥದ್ದು. ಈ WTO ಅಂತಂದರೆ ತಮಗೆ ಗೊತ್ತಿದ್ದ ಹಾಗೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಕರಿತೀವಿ ನಾವು. ಇದಕ್ಕೆ ಯಾವುದ್ರಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಇದು 1995ದಲ್ಲಿ ಏನಾಗಿದೆ ಅಂತಂದರೆ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ FRBM ಕಾಯ್ದೆ ಅಂತಂತಂದರೆ ಇದು ಆ್ಯಕ್ಟ್ ಅಂತ ಕರಿತೇವೆ. ಇದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ರೀ, ಈ ಒಂದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ and budget management and budget management Act 2003 ನೆಕ್ಸ್ಟ್ FERA. ಈ FERA ಅಂತಂತಾರೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್. ಈ ಒಂದು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ 1973
ನೆಕ್ಸ್ಟ್ LEIMS ಇದು ಬಂದ್ಬಿಟ್ಟು ಲಿಬ್ರಲೈಜೇಷನ್ exchange rate management system, rate management system ಇದು ಬಂದ್ಬಿಟ್ಟು 1992 ಇಲ್ಲಿ 1992 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂತಂದರೆ ಎ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೋಡಿ ಥರ್ಡ್ ಒನ್ ಏನಿದೆ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ 1973. ಸೆಕೆಂಡ್ ಒನ್ ಲಿಬ್ರಲೈಜೇಷನ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ 1992. ಆ್ಯಂಡ್ ಫಸ್ಟ್ ಒನ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ 1995. ಇಲ್ಲಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003. ಆ ಕಾರಣಕ್ಕಾಗಿ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ವಿದೇಶಿಯ ವ್ಯಾಪಾರದ ಗುಣಕವನ್ನು ಹೇಗೆ ವ್ಯಕ್ತಪಡಿಸಬಹುದು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇಲ್ಲಿ ಈ ವಿದೇಶಿಯ ವ್ಯಾಪಾರದಲ್ಲಿ ನೋಡಿ, ಎದು y = c + i + x - m, b y = c + i + x + m, c y = c - i + x - m, d y = c + i - x + m. ಇಲ್ಲಿ ನಾವು ಫಸ್ಟು ಒಂದೊಂದಾಗಿ ತಿಳ್ಕೊಳ್ಳೋಣ. ಫಸ್ಟಾಗಿ ಇಲ್ಲಿ ನೋಡಿ, ವಾಯ್ ಅಂತಂದರೆ ಇದು ವಾಯ್, ಎಲ್ಲರದಲ್ಲಿ ವಾಯ್ ಇದೆ. ವಾಯ್ ಅಂತಂತಂದರೆ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ ಅಂತ ಕರಿತೇವೆ ಕನ್ನಡದಲ್ಲಿ. ಏನು ರಾಷ್ಟ್ರೀಯ ಆದಾಯ. ವಾಯ್ ಆದ ತಕ್ಷಣ ಇಲ್ಲಿ ಸಿ = ಕನ್ಸಂಪ್ಷನ್ ಅಂತ ಕರಿತೇವೆ. ಕನ್ಸಂಪ್ಷನ್ ಅಂತಂತಂದರೆ ಅನುಭೋಗ, ಉಪಭೋಗ, ಆಮೇಲೆ ಐ ಅಂತಂತಂದರೆ ಇನ್ವೆಸ್ಟ್ಮೆಂಟ್ ಅಂತಂದರೆ ಹೂಡಿಕೆ. ನೆಕ್ಸ್ಟು ಎಕ್ಸ್ ಅಂತಂತಂದರೆ ಎಕ್ಸ್ಪರ್ಟ್. ಎಕ್ಸ್ಪರ್ಟ್ ಅಂತಂದರೆ ರಫ್ತು. ಆಮೇಲೆ ಎಮ್ ಅಂತಂತಂದರೆ ಇಂಪೋರ್ಟ್ಸ್ ಅಂತಂದರೆ ಆಮದು. ಅಂದರೆ ಇದು ಕೊಟ್ಟು ಕಳಿಸೋದು, ದೇಶದಿಂದ ಹೊರಗಡೆ ಕೊಟ್ಟು ಕಳಿಸೋದು, ಇತರೆ ದೇಶದಿಂದ ಇದನ್ನು ತರಿಸ್ಕೊಳ್ಳೋದು. ಹೌದಾ? ಆದರೆ ಈ ಒಂದು ಇದರಲ್ಲಿ ಯಾವುದು ಸರಿ ಉತ್ತರ ಅಂತ ತಿಳ್ಕೊಬೇಕಂತಂದರೆ ಇಲ್ಲಿ ನೋಡಿ, ರಾಷ್ಟ್ರೀಯ ಆದಾಯಕ್ಕೆ ಸಮನಾಗಿರ್ತಕ್ಕಂಥದ್ದು ಅನುಭೋಗ ಪ್ಲಸ್ ಹೂಡಿಕೆ ಪ್ಲಸ್ ರಫ್ತು ಅಂತ ನಾವು ಕೊಟ್ಟು ಕಳಿಸಿದ್ದಲ್ಲಿ ತರಿಸ್ಕೊಂಡು ಮೈನಸ್ ಮಾಡಿದೆವು ಅಂತಂದರೆ ಅದು ನಿವ್ವಳ ಸಿಗ್ತದೆ. ಆ ಕಾರಣಕ್ಕಾಗಿ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎ ಆಗಿರ್ತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಹಣದ ಅಥವಾ ಅಪಮೌಲ್ಯದ ಪರಿಣಾಮ ಏನು ಅಂತ ಕೇಳಿರ್ತಕ್ಕಂಥದ್ದು. ಕ್ವಶನ್ ನಂಬರ್ ಬಂದುಬಿಟ್ಟು ಇದು 29ನೇ ಕ್ವಶನ್ ಆಗಿರ್ತಕ್ಕಂಥದ್ದು.
ಅದರಲ್ಲಿ ಆಮದುಗಳ ಬೆಲೆ ಹೆಚ್ಚಳ ಅಂದರೆ ಆಮದು ನಾವು ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ತೇವಲ್ಲ, ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ಳೋದಕ್ಕೆ ಬೇರೆ ರಾಷ್ಟ್ರಗಳಿಂದ ಸರಕು ಮತ್ತು ಸೇವೆಗಳನ್ನು ತರಿಸ್ಕೊಳ್ಳೋದಕ್ಕೆ ಆಮದು ಬೆಲೆಗಳೇನಾಗಿದೆ ಅಂತಂದರೆ ಇಲ್ಲಿ ಹೆಚ್ಚಳ ಆಗ್ತಾ ಇದೆ. ಬಿ, ರಫ್ತು ಬೆಲೆಗಳು ಕುಸಿತ. ನಮ್ಮ ರಾಷ್ಟ್ರದಿಂದ ಬೇರೆ ರಾಷ್ಟ್ರಗಳಿಗೆ ಸರಕು ಸೇವೆಗಳನ್ನು ಮಾರುವುದು ಇದರ ಬೆಲೆ ಏನಾಗ್ತಾಯಿದೆ ಅಂತಾರೆ ಕಡಿಮೆ ಮಾಡ್ತಕ್ಕಂಥದ್ದು. ಬಿ ಆಗಿದೆ. ಸಿ, ಎ ಮತ್ತು ಬಿ ಎರಡು. ಡಿ, ಪಾವತಿ ಸಿಲ್ಕಿನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಆದರೆ ಈ ಒಂದು ಅಪಮೌಲ್ಯದ ಪರಿಣಾಮ ಅಂತಂದರೆ ಸಿ ಉತ್ತರ, ಎ ಮತ್ತು ಬಿ ಎರಡು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಗ್ಯಾಟ್ಸ್ ಒಪ್ಪಂದ ಯಾವುದನ್ನು ಒಳಗೊಂಡಿದೆ ಅಂತ ಕೇಳಿರ್ತಕ್ಕಂಥದ್ದು. ಈ ಗ್ಯಾಟ್ ಅಂದ ತಕ್ಷಣ ತಮಗೆ ಗೊತ್ತಿರಬೇಕು, ಜನರಲ್ ಅಗ್ರಿಮೆಂಟ್ ಆ್ಯಂಡ್ ಟ್ರೇಡ್ ಇನ್ ಸರ್ವಿಸ್ ಅಂತ ಕರಿತೀವಿ ನಾವು. ಇರಲ್ರಿ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸ್ ಇದರ ಗ್ಯಾಟ್ ಒಪ್ಪಂದ ಫುಲ್ ಫಾರ್ಮ್ ಆಗಿರ್ತಕ್ಕಂಥದ್ದು. ಇದು 1995ರಲ್ಲಿ, ಇದು 1995ದಲ್ಲಿ ಈ ಒಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದು ಯಾವ್ದ್ರ ಸಲುವಾಗಿ ಜನರಲ್ ಅಗ್ರಿಮೆಂಟ್ ಸಾಮಾನ್ಯ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನೋಡಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸೇವೆಗಳ ಮೇಲಿನ ಸಾಮಾನ್ಯ ಒಪ್ಪಂದ ಆಗಿದೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಇಲ್ಲಿ ಆಪ್ಷನ್ಸಲ್ಲಿ ಸರಕುಗಳ ಮೇಲಿನ ವ್ಯಾಪಾರ ಸರಿಯಿಲ್ಲ, ಸುಂಕೇತರ ನಿರ್ಬಂಧಗಳಲ್ಲ, ಸುಂಕ ದರ ಅಲ್ಲ. ಆದರೆ ಸರಿಯಾಗಿರ್ತಕ್ಕಂಥದ್ದು ಸರಕುಗಳ ಮೇಲಿನ ಸೇವೆಗಳ ಮೇಲಿನ ವ್ಯಾಪಾರ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತದ ದೇಶದ ವಿದೇಶಿಯ ವಿನಿಮಯ ಸಂಗ್ರಹ ಯಾರ ಬಳಿಯಲ್ಲಿದೆ ಅಂತ ಕೇಳ್ತಕ್ಕಂಥದ್ದು ಕ್ವಶನ್ ಆಗಿದೆ. ಇಲ್ಲಿ ನೋಡಿ, ಆರ್ ಬಿ ಐ ಅಂತಂದ್ರೆ ತಮಗೆ ಗೊತ್ತಿದೆ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1 ಏಪ್ರಿಲ್ 1935ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಬಿ, ಎಸ್ ಬಿ ಐ ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು 1955ರಲ್ಲಿ ಸಿ, ಐ ಡಿ ಬಿ ಐ ಅಂತಂತಂದರೆ ಇದು ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು 1960ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಮತ್ತು ಐ ಬಿ ಆರ್ ಡಿ ಅಂತಕ್ಕಂಥದ್ದು, ಇದು ಐ ಬಿ ಆರ್ ಡಿ ಇಂಟರ್ನ್ಯಾಷನಲ್ ರೀಕನ್ಸ್ಟ್ರಕ್ಷನ್ಸ್ ಡೆವಲಪ್ಮೆಂಟ್ಸ್ ಬ್ಯಾಂಕು 1944ರಲ್ಲಿ ಇದು ಆಗಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿದೇಶಿಯ ವಿನಿಮಯ ಸಂಗ್ರಹ ಇರ್ತಕ್ಕಂಥದ್ದು ಆರ್ ಬಿ ಐ ಹತ್ರ ಆಗಿರ್ತಕ್ಕಂಥದ್ದು ಸರಿಯಾಗಿರ್ತ ಉತ್ತರ. ನೆಕ್ಸ್ಟ್ ಕ್ವಶನ್, ಆರ್ ಬಿ ಐ ಇತರೆ ಬ್ಯಾಂಕ್ಗಳಿಂದ ಸ್ವೀಕರಿಸುವ ನಿಧಿಯ ಮೇಲಿನ ದರವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇಲ್ಲಿ ನೋಡಿ, ರೆಪೋ ದರ, ಬ್ಯಾಂಕ್ ದರ, ರಿವರ್ಸ್ ರೆಪೋ ದರ, ನಗದು ಮೀಸಲು ಅನುಪಾತ. ಇಲ್ಲಿ ತಾವು ತಿಳ್ಕೊಳ್ಬೇಕು, ಈ ರೆಪೋ ದರ ಅಂತಂತಂದರೆ ನಾನು ನಿಮಗೆ ಇಲ್ಲಿ ಆರ್ ಬಿ ಐ ಇಲ್ಲಿ ಆಗ್ತದೆ ನೋಡಿ, ಆರ್ ಬಿ ಐ ಇತರೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ
ಸಾಲ ಕೊಡುವಾಗ ಈ ಒಂದು ರೆಪೋ ರೇಟ್ ಅಂತ ನಾವು ಕರಿತೀವಿ. ರೆಪೋ ರೇಟ್ ಇದು ಬ್ಯಾಂಕ್ ದರ ಅಂತಂತಂದರೆ ಈ ಯಾವುದೇ ಬ್ಯಾಂಕ್ದವರು ಕಸ್ಟಮರ್ಗಳಿಗೆ ಅಥವಾ ಗ್ರಾಹಕರಿಗೆ ಸಾಲ ಕೊಡುವಾಗ ಆ ದುಡ್ಡಿಗೆ ಏನು ಬಡ್ಡಿ ಹಚ್ತಾರಲ್ಲ ಅದನ್ನು ಬ್ಯಾಂಕ್ ದರ ಅಂತ ಕರಿತೀವಿ. ಇದು ಬ್ಯಾಂಕ್ ರೇಟ್. ಮತ್ತು ರಿವರ್ಸ್ ರೆಪೋ ರೇಟ್ ಅಂತಂತಂದರೆ ಈ ಕಮರ್ಷಿಯಲ್ ಬ್ಯಾಂಕ್ಗಳು ಈ RBIಯಲ್ಲಿ ತಾವು ಇಂತಿಷ್ಟು ಮೀಸಲು ಹಣ ಇಟ್ಟಿರ್ತಾರಲ್ಲ, ಆ ಮೀಸಲು ಹಣವನ್ನು ಇಟ್ಟಿದ್ದಕ್ಕೆ RBI ಏನು ಮಾಡ್ತಾಯಿದೆ ಅಂತಂದರೆ ಕಮರ್ಷಿಯಲ್ ಬ್ಯಾಂಕ್ದವರಿಗೆ ರಿವರ್ಸ್ ರೆಪೋ ರೇಟನ್ನು ಕೊಡ್ತಾರೆ. ಇದು ಆಗಿರ್ತಕ್ಕಂಥದ್ದು. ಇಲ್ಲಿ ನೆಕ್ಸ್ಟ್ ನಗದು ಮೀಸಲು ಅನುಪಾತ ಅಂತಂದರೆ CRR ಅಂತ ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ. ಈ ಬ್ಯಾಂಕ್ಗಳು ಏನು ಮಾಡ್ತವೆ ಅಂತಂತಂದರೆ RBI ರೂಲ್ ಪ್ರಕಾರ ಒಂದು 20% ಅಂದರೆ 100ರಲ್ಲಿ 100 ರೂಪಾಯಿದಂತ ಇಟ್ಕೊಳ್ಳಿ. ಈ 100 ರೂಪಾಯಲ್ಲಿ ಒಂದು 20 ರೂಪಾಯಿ ಆದರೂ ರಿಸರ್ವದಲ್ಲಿ ಇಡಬೇಕಾಗಿರ್ತಕ್ಕಂಥ ಹಣ, ಇದಕ್ಕೆ ನಗದು ಮೀಸಲು ಅನುಪಾತ ಅಂತ ಕರಿತೇವೆ. ಇದು ಬ್ಯಾಂಕ್ದವರು RBIಯಲ್ಲಿ ಇಡಬೇಕಾಗಿರ್ತಕ್ಕಂಥ ಹಣ. ಆ ಕಾರಣಕ್ಕಾಗಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ RBI ಇತರ ಬ್ಯಾಂಕ್ಗಳಿಂದ ಸ್ವೀಕರಿಸುವ ನಿಧಿಯ ಮೇಲಿನ ದರವನ್ನು ಏನೆಂದು ಕರೆಯುತ್ತೇವೆ ಅಂತ ಅಂದರೆ ಅದು ರಿವರ್ಸ್ ರೆಪೋ ದರ ಅಂತ ಕರೆಯುತ್ತೇವೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ಸಾಮಾನ್ಯವಾಗಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವವರು ಯಾರು ಅಂತ ಕೇಳಿರ್ತಕ್ಕಂಥ ಕ್ವಶನ್ ಇದೆ. ಇದು ಡೈರೆಕ್ಟ್ ಕ್ವಶನ್ ಇರ್ತಕ್ಕಂಥ ಯೋಜನೆ ಆಯೋಗ. ಇದು ಯೋಜನೆ ಆಯೋಗ ಮತ್ತು ಹಣಕಾಸು ಆಯೋಗ, ಕೇಂದ್ರೀಯ ಬ್ಯಾಂಕು, ಹಣಕಾಸು ಮಂತ್ರಾಲಯ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಕೇಂದ್ರ ಬ್ಯಾಂಕು ಹಣದ ಒಂದು ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರ ಇವತ್ತು ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಇದೆ ಅಂತಕ್ಕಂಥದ್ದು. ಆದರೆ ಇವು ಯಾವುಕ್ಕೆ ಈ ಯೋಜನೆ ಆಯೋಗಕ್ಕೂ ಇಲ್ಲ, ಹೌದಾ? ಆಮೇಲೆ ಹಣಕಾಸು ಆಯೋಗಕ್ಕೂ ಇಲ್ಲ, ಹಣಕಾಸು ಮಂತ್ರಾಲಯಕ್ಕೂ ಇಲ್ಲ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇಲ್ಲಿ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿರ್ತಕ್ಕಂಥದ್ದು. M1, M2, M3, M4. M1 ಅಂತಂದರೆ ಇವು ಏನು ಸೂಚಿಸ್ತದೆ? ಮನಿ 1 ಅಂತ ಸೂಚಿಸ್ತದೆ. M ಅಂತಂದರೆ ಮನಿ 1, ಮನಿಗೆ ನಾವೇನಂತೇವೆ? ಹಣ ಅಂತ ಕರಿತೇವೆ. ನೋಡಿ M1 ಅಂತಂತಂದರೆ ಇದು ಒಂದೇ ನೋಡಿ. M1 ಅಂತಂತಂದರೆ ಇಲ್ಲಿ C+DD+OD ಅಂತ ಕರಿತೇವೆ. ಇದಕ್ಕೆ ನಾವು ಕರೆನ್ಸಿ ಪ್ಲಸ್ ಡಿಮಾಂಡ್ ಡ್ರಾಪ್ ಪ್ಲಸ್ ಅದರ್ ಡಿಮ್ಯಾಂಡ್ ಅಂತ ಕರಿತೇವೆ. ಇದಕ್ಕೆ M1. M2 ಅಂತಂತಂದರೆ ಇಲ್ಲಿ 3 ನೋಡಿ, ಅದನ್ನೇ ಮುಂದುವರೆದು C+DD+OD ಈ ಒಂದನ್ನು ಪ್ಲಸ್ M2ದಲ್ಲಿ M1 ಪ್ಲಸ್ ಮಾಡಿಕೊಂಡು ಮುಂದುವರೆದು ಏನಿದೆ ಅಂತಂತಂದರೆ ಇದು ಅಂಚೆ ಕಚೇರಿಯಲ್ಲಿ ಉಳಿತಾಯದ ಠೇವಣಿಗಳನ್ನು ಈ M2ದಲ್ಲಿ ಬರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ M1 ಮತ್ತು M2 ಏನಂತ ಕರಿತೇವೆ ಅಂತಂತಂದರೆ ಇವುಗಳನ್ನು ಸಂಕುಚಿತ ಹಣ ಅಂತ ಕರಿತೇವೆ ನಾವು. ಯಾವ ಹಣ ರೀ? ಸಂಕುಚಿತ ಹಣ ಅಂತ ಕರಿತೇವೆ. ಅದೇ ರೀತಿಯಾಗಿ ನೋಡಿ ಈ M3 ಅಂತಂತಂದರೆ ಇಲ್ಲ ನಾವು ಹಾಕಿರ್ತಕ್ಕಂಥ ಮಾರ್ಕ್ಸ್ C+DD+OD ಇವು ಜೊತೆಗೆ ತಗೊಂಡು ಈ ಮೂರನ್ನು ತಗೊಂಡು, ಹೌದಾ, ಇವು ಮೂರನ್ನು ಜೊತೆ ಪ್ಲಸ್ ಏನು ಬ್ಯಾಂಕ್ಗಳಲ್ಲಿ ಕಾಲ ಠೇವಣಿ ಅಂತ ಕರಿತೇವೆ. ಕಾಲ ಠೇವಣಿ ಅಂತಂದರೆ ನಾವು ಟೈಮ್ ಡಿಪಾಸಿಟ್ ಅಂತ ಕರಿತೇವೆ. RD ಮಾಡಿಸಿರ್ತೇವೆ, RD ರಿಕ್ವೈರ್ಮೆಂಟ್ ಡಿಪಾಸಿಟ್ ಮತ್ತು FD ಫಿಕ್ಸ್ಡ್ ಡಿಪಾಸಿಟ್ ಅಂತ. ಈ ಬ್ಯಾಂಕ್ದಲ್ಲಿ ಇವು ನಿರ್ದಿಷ್ಟ ಸಮಯದವರೆಗೆ ಹಣವನ್ನು ತೆಗಿಲಿಕ್ಕೆ ಬರುವುದಿಲ್ಲ. ಆ ಕಾರಣಕ್ಕಾಗಿ ಇದನ್ನು M3 ಅಂತ ಕರಿತೇವೆ. M4 ಇಲ್ಲಿ ನೋಡಿ, ಬ್ರಾಡ್ ಹಣ ಪ್ಲಸ್ ಅಂಚೆ ಕಚೇರಿಯಲ್ಲಿರುವ ಒಟ್ಟು ಠೇವಣಿಗಳು. ಇಲ್ಲಿ ಅಂಚೆ ಕಚೇರಿಯಲ್ಲಿ ಉಳಿತಾಯ ಠೇವಣಿಗಳನ್ನೇ ಬೇರೆ, ಇದು ಸೇವಿಂಗ್ ಡಿಪಾಸಿಟ್ ಬೇರೆ, ಮತ್ತು ಇಲ್ಲಿ ಅಂಚೆ ಕಚೇರಿಯಲ್ಲಿರುವ ಒಟ್ಟು ಠೇವಣಿಗಳು ಅಂದರೆ FD ಬಂತು, RD ಬಂತು, ಇತರೆ ಸರ್ಕಾರಿಯ ಬಾಂಡ್ಗಳು ಬಂದು ಇದಕ್ಕೆ M4 ಅಂತ ಕರಿತೇವೆ. ಈ ಒಂದು M3 ಮತ್ತು M4 ಏನ್ರಿ, M3
ಮತ್ತು M4 ನಾವೇನಂತ ಕರಿತೇವೆ ಅಂತಂದರೆ ಇದಕ್ಕೆ ವಿಶಾಲ ಹಣ ಅಂತ ಕರಿತೇವೆ. ಇದಕ್ಕೆ M1 ಮತ್ತು M2ಗೆ ನಾವು ಸಂಕುಚಿತ ಹಣ ಅಂತ ಕರೆದ್ರೆ ಇದಕ್ಕೆ ವಿಶಾಲ ಹಣ ಅಂತ ಕರಿತೇವೆ. ಆ ಕಾರಣಕ್ಕಾಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಹಣಕಾಸು ನೀತಿಯ ಪರಿಮಾಣಾತ್ಮಕ ಕ್ರಮಗಳ್ಯಾವ್ಯಾವು ಅಂತ ಕೇಳಿರ್ತಕ್ಕಂಥದ್ದು. ಹಣಕಾಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಪರಿಮಾಣಾತ್ಮಕ RBI ಏನು ಮಾಡ್ತಾ ಇದೆ ಅಂತಂದರೆ, RBI ಭಾರತೀಯ ರಿಸರ್ವ್ ಬ್ಯಾಂಕು ಎರಡು ರೀತಿ ಮಾಡ್ತಕ್ಕಂಥ, ಒಂದು ಪರಿಮಾಣಾತ್ಮಕ, ಹೌದ್ರಿ, ಪರಿಮಾಣಾತ್ಮಕ, ಇಲ್ಲಿ ಇನ್ನೊಂದು ಗುಣಾತ್ಮಕ. ನಿಮ್ಮ ಕ್ವಶನ್ ಕೇಳಿದು ಇದು ಪರಿಮಾಣಾತ್ಮಕದಲ್ಲಿ ಕೇಳಿರ್ತಕ್ಕಂಥದ್ದು, ಗುಣಾತ್ಮಕ ಕೇಳಿಲ್ಲ. ನೋಡಿ, ಬ್ಯಾಂಕ್ ದರ, ಒಂದನೇದು ಬ್ಯಾಂಕ್ ದರ, ಎರಡನೇದು ವ್ಯತ್ಯಾಸಾತ್ಮಕ ಮೀಸಲು ನಿಷ್ಪತ್ತಿ, ಮೂರನೇದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ನಾಲ್ಕನೇ 5 ಉದುರಿ ನಿಯಂತ್ರಣಗಳು ಅಂತ ಕೇಳಿರ್ತಕ್ಕಂಥ ಕ್ವಶನು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂತಂದರೆ 1, 2, 3 ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಬ್ಯಾಂಕ್ ದರ ಈಗ ತಾರೆ ಹೇಳ್ತಕ್ಕಂಥ ವ್ಯತ್ಯಾಸಾತ್ಮಕ ಮೀಸಲು ನಿಷ್ಪತ್ತಿ, ಈ ಕ್ಯಾಶ್ ರಿಸರ್ವ್ ರೇಷಿಯೋದಲ್ಲಿ ಡಿಫ್ರೆನ್ಸನ್ನು ಆಗ್ತಕ್ಕಂಥದ್ದು. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ ಸರ್ಕಾರ ಏನು ಮಾಡ್ತದೆ ಅಂತಂದರೆ, ಈ ಒಂದು ಹಣವನ್ನು ನಿಯಂತ್ರಣ ಮಾಡೋದಕ್ಕೆ ಅದನ್ನು ಬಾಂಡ್ಗಳನ್ನು, ಹೌದಾ, ಅಥವಾ ಬಾಂಡ್ಗಳನ್ನು ಬಿಡುಗಡೆ ಮಾಡಿ ಈ ಬಾಂಡ್ ಜನರ ಹತ್ರ ಕೊಡ್ತದೆ. ಆ ಜನಕ್ಕೆ ಸಾರ್ವಜನಿಕರಿಂದ ಹಣವನ್ನು ತಾನು ತಗೊಂಡಿಟ್ಕೊಳ್ತಿ. ಒಟ್ಟಾರೆ ಹಣದ ನೀತಿಯನ್ನು ಪರಿಮಾಣಾತ್ಮಕ ನಡೆಯೋದು ಈ ಕೆಲಸ ಮಾಡ್ತಕ್ಕಂಥದ್ದು ಮುಕ್ತ ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಸಂಪನ್ಮೂಲ ಕೊರತೆಯು ಭೌತಿಕ ಮಾಪನ ಯಾವುದು ಅಂತ ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ. ಅದರಲ್ಲಿ ಎ ಘಟಕ ವೆಚ್ಚ, ಬಿ ನೈಜ ವೆಚ್ಚ, ಸಿ ಆರ್ಥಿಕ ವೆಚ್ಚ, ಡಿ ಜೀವಮಾನದ ವಸ್ತುಗಳು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇದು ಕೊರತೆಯ ಭೌತಿಕ ಮಾಪನ ಯಾವುದು ಅಂತಂತನೂ ಹೋಗಿದ್ರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೈಜ ವೆಚ್ಚ ಆಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೈಜ ವೆಚ್ಚಕ್ಕೆ ಶ್ರಮ, ಸಮಯ ಮತ್ತು ತ್ಯಾಗದಂಥ ನೈಜ ಸಂಪನ್ಮೂಲಗಳನ್ನು ಸೂಚಿಸುತ್ತವೆ ಅಂತಕ್ಕಂಥದ್ದು. ಇದಕ್ಕೆ ಯಾವ ಸೂಚಿಸ್ತವೆ ಅಂತಂದರೆ ಶ್ರಮ, ಸಮಯ, ತ್ಯಾಗ ದಂತಹ ನೈಜ ವೆಚ್ಚಗಳನ್ನು ಸಂಪನ್ಮೂಲಗಳನ್ನು ಸೂಚಿಸುತ್ತವೆ. ಹೌದಾ? ಆ ಕಾರಣಕ್ಕಾಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ಸಂರಕ್ಷಣೆಯ ಪ್ರಮುಖ ಕಾಯ್ದೆ ಅಂತ ಕೇಳಿರ್ತಕ್ಕಂಥದ್ದು. ಎ ಜಲ ಕಾಯ್ದೆ 1974, ಬಿ ವಾಯು ಕಾಯ್ದೆ 1981, ಸಿ ಪರಿಸರ ಸಂರಕ್ಷಣಾ ಕಾಯ್ದೆ 1986, ಡಿ ಪರಿಸರ ನ್ಯಾಯಾಧೀಕರಣ ಕಾಯ್ದೆ 1995. ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಈ ರೀತಿ ಇವತ್ತಿನ ತರಗತಿಯಲ್ಲಿ ಈ ಪ್ರಶ್ನೆಗಳನ್ನು ಬಿಡಿಸಿರ್ತಕ್ಕಂಥದ್ದು. ಮತ್ತು ಇದರಲ್ಲಿ ಏನಾದರೂ ಪ್ರಶ್ನೆಯಲ್ಲಿ ತಪ್ಪುಗಳಾಗಿದ್ದಾರೆ ಅಥವಾ ಸರಿ ಉತ್ತರದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅಥವಾ ಹೇಳೋದ್ರಲ್ಲಿ ಏನಾದರೂ ವ್ಯತ್ಯಾಸಗಳ ಮತ್ತು ಬರೆಯೋದ್ರಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ತಾವುಗಳನ್ನು ಕಮೆಂಟ್ಸ್ ಮಾಡಿ ಅದರ ಸರಿಯಾದ ಫಲಿತಾಂಶವನ್ನು ತಿಳ್ಕೊಳ್ಬೇಕಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.